ಕುಡ್ಲಾರಾಮ್ ಪೇಜ್ ನ ಅಜಯ್ ಅಂಚನ್ ಒಬ್ಬ ಓನರ್, ಅವರೇ ಓನರ್. ಅದೇ ಏಷ್ಯಾನೆಟ್ ಸುವರ್ಣ ವಾಹಿನಿಯ ಅಜಿತ್ ಹನುಮಕ್ಕನವರು ಒಬ್ಬ ಕೆಲಸಗಾರ, ಒಬ್ಬ ಸಂಪಾದಕ ಹುದ್ದೆಯನ್ನ ನಿರ್ವಹಿಸ್ತಾ ಇದ್ದಾರೆ. ಅವರು ಈ ಕುಡ್ಲಾರಾಮ್ ಪೇಜ್ ನವ್ನು ಹೇಳ್ತಾರಲ್ಲ, ಚೀ ತೂ ಅನ್ನಬೇಕು. ಯಾವ ಮಾಧ್ಯಮಗಳು ಮಾತಾಡ್ತಾ ಇಲ್ಲ. ನಾವು ಮಾತಾಡ್ರೆ ಸತ್ಯ ಮಾತಾಡ್ಬೇಕು ಸ್ವಾಮಿ, ಸತ್ಯನೇ ಮಾತಾಡ್ಬೇಕು. ನಮ್ಗೆ ಅಜೆಂಡಾಗಳಿಲ್ಲ. ಮಾತಾಡೋದಕ್ಕೆ ಶುರು ಮಾಡಿದೀವಿ ನೋಡಿ, ಹಿಂಗಾಯ್ತು ಈಗ ಕೇಸು. ಮಾತಾಡಿದ್ರೆ ನಿಮ್ಮ ನಿಲ್ಲದಕ್ಕೆ ನೆಲೆ ಇರೋದಿಲ್ಲ ನಿಮ್ಗಳಿಗೆ. ನಾವು ಮಾತಾಡಿದ್ರೆ ನಿಲ್ಲೋದಕ್ಕೆ ಯಾರಿಗೆ ನೆಲೆ ಇರೋದಿಲ್ಲ ಅಂತೇಳಿ ಈ ವಿಡಿಯೋ ನೋಡಿ. ನಮಗೊಂದು ಜವಾಬ್ದಾರಿ ಇದೆ ಸ್ವಾಮಿ. ಹೇಳ್ಕೊಳ್ಳೋದಕ್ಕೊಂದು ಅಡ್ರೆಸ್ ಇದೆ, ಒಂದು ರಿಜಿಸ್ಟ್ರೇಷನ್ ಇದೆ, ಒಂದು ಚಾನಲ್ ಇದೆ. ವಿಶ್ವಾಸಾರ್ಹತೆಯನ್ನ ಕಾಪಾಡಿಕೊಳ್ಳಬೇಕು ಅನ್ನೋ ಒತ್ತಡ ನಮ್ಮ ಮೇಲಿರುತ್ತೆ. ಪಾಪ ಎಷ್ಟು ಒತ್ತಡ ಇರುತ್ತೆ ಅಂತ ಹೇಳಿದ್ರೆ ಒಂದೊಂದ್ಸಲ ಕೂರೋಕ್ಕೂ ಆಗೋದಿಲ್ಲ. ಜಗತ್ನಲ್ಲಿ ಹೊಟ್ಟೆಪಾಡ್ಗಾಗಿ ಯಾರ್ಯಾರು ಏನೇನೋ ಮಾಡ್ಕೊಂಡಿರ್ತಾರೆ. ಮಾರ್ಕೆಟ್ನಲ್ಲಿ ಮೂಟೆ ಹೊರವನಿಂದ ಹಿಡಿದು ರಸ್ತೆ ಬದಿಯಲ್ಲಿ ಸೆರಗು ಹಾಸುವವರ ತನಕ ಅವ್ರೇನನ್ನು ಯಾವುದನ್ನು ಎಂಜಾಯ್ ಮಾಡ್ತಿರಲ್ಲ, ಅವ್ರ ಹೊಟ್ಟೆಪಾಡು. ಹಾಗೆ ಸೌಜನ್ಯಾಳ ಫೋಟೋ ಇಟ್ಕೊಂಡು, ಸೌಜನ್ಯಾಳ ಹೆಸರು ಇಟ್ಕೊಂಡು ಯಾರ್ದೋ ಹೊಟ್ಟೆಪಾಡು ನಡೆದಿದೆ. ಹೇಳ್ತಾರೆ ಕುಡ್ಲಾರಾಮ್ ಪೇಜ್ ನ ಅಜಯ್ ಅಂಚನ್ ಅವ್ರಿಗೆ ಹೇಳ್ತಾರೆ, ಅವರಿಗೆ ಬುದ್ಧಿವಾದ ಹೇಳಲಿಕ್ಕೆ ಹೋಗ್ತಾರೆ. ಅಜಯ್ ಸ್ವತಂತ್ರವಾಗಿ, ಪ್ರಾಮಾಣಿಕವಾಗಿ, ಸ್ವತಂತ್ರವಾಗಿ ಏನ್ ಬೇಕಾದ್ರೂ ಮಾತನಾಡ್ತಾರೆ. ಈ ಸಂವಿಧಾನ ಕೊಟ್ಟಿರುವಂತ ಸ್ವತಂತ್ರವನ್ನ ಅಜಯ್ ಅವರು ಕುಡ್ಲಾರಾಮ್ ಪೇಜ್ ಮೂಲಕ ಜನರಿಗೆ ತಿಳಿಸ್ತಾ ಇದ್ದಾರೆ, ಸತ್ಯವಾದಂತಹ ವಿಚಾರಗಳನ್ನ. ಅವರು ಯಾರ ಬರ್ಜಿಗೂ ಬಿದ್ದಿಲ್ಲ. ಆದ್ರೆ ಅಜಿತ್ ಹನುಮಕ್ಕನವರು ಹೇಳಿದಾರಲ್ಲ, ಅವರು ಒಂದು ಚಾನೆಲ್ ನ ಸಂಪಾದಕರು. ಆ ಚಾನೆಲ್ ನ ಮುಖ್ಯಸ್ಥರು ಯಾರು? ರಾಜೀವ್ ಚಂದ್ರಶೇಖರ್. ರಾಜೀವ್ ಚಂದ್ರಶೇಖರ್ ಯಾರು? ಭಾರತೀಯ ಜನತಾ ಪಕ್ಷದ ಮಾಜಿ ಸಚಿವರು, ಭಾರತೀಯ ಜನತಾ ಪಕ್ಷದ ಸದಸ್ಯರು. ಅವರ ಅಡಿನಲ್ಲಿ ಅಜಿತ್ ಹನುಮಕ್ಕನು ಒಬ್ಬ ಕೆಲಸಗಾರರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಈಗ ಹೇಳಿ, ಕುಡ್ಲಾರಾಮ್ ಪೇಜ್ ನ ಅಜಯ್ ಅಂಚನ್ ಮೇಲಾಗ್ತಾರೋ, ಅಜಿತ್ ಹನುಮಕ್ಕನವ್ರ ಮೇಲಾಗ್ತಾರೋ? ಎಲ್ಲಾ ಯೂಟ್ಯೂಬರ್ಸ್ ಸ್ವತಂತ್ರವಾಗಿ ಓನರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಓನರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳು ಓನರ್ಗಳು ಅಜಯ್ ಅಂತವರು, ಕೆಲವೊಬ್ಬರು ಇನ್ನೊಬ್ಬರಿಗೆ ಸಂಬಳ ಕೊಡ್ತಾ ಇದ್ದಾರೆ. ಅಜಿತ್ ಹನುಮಕ್ಕನವ್ರು ಏನ್ ಮಾಡ್ತಾ ಇದ್ದಾರೆ? ಸಂಬಳ ತಗೊಳ್ತಾ ಇದ್ದಾರೆ. ಇವರು ಹೇಳ್ತಾರೆ, ಅಜಯ್ಗೆ ಹೇಳ್ತಾರೆ, ಕುಡ್ಲಾರಾಮ್ ಪೇಜ್ಗೆ ಹೇಳ್ತಾರೆ, ಅವರ ಬಗ್ಗೆ ಅವ್ರು ಏನೇನೋ ವಿಚಾರಗಳನ್ನ ಹೇಳ್ತಾರಂತೆ, ಇವ್ರಿಗೆ ಜವಾಬ್ದಾರಿ ಇದೆಯಂತೆ, ಇವ್ರಿಗೆ ಐಡೆಂಟಿಟಿ ಇದೆಯಂತೆ, ಎಲ್ಲವನ್ನೂ ಹೇಳ್ತಾ ಇದ್ದಾರೆ. ಇದೇ ಅಜಿತ್ ಹನುಮಕ್ಕನವರು ವಿಶ್ವವಾಣಿಗೆ ಹೋಗಿದ್ರಲ್ಲ, ಸುವರ್ಣ ವಾಹಿನಿಯನ್ನು ಬಿಟ್ಟು ವಿಶ್ವವಾಣಿ ಪತ್ರಿಕೆ ಪ್ರಾರಂಭ ಮಾಡಿದ್ರಲ್ಲ ವಿಶ್ವೇಶ್ವರ ಭಟ್ರು, ಅವಾಗ ಹೋಗಿದ್ರಲ್ಲ ಬಿಟ್ಟು, ಅಷ್ಟೇ ವೇಗವಾಗಿ ವಾಪಸ್ ಬಂದ್ರಲ್ಲ. ಯಾಕೆ ವಾಪಸ್ ಬಂದ್ರು? ಅಲ್ಲಿ ಹೆಚ್ಚಿಗೆ ಸಂಬಳ ಸಿಗುತ್ತೆ ಅಂತ ಹೋಗಿದ್ರ? ಅಲ್ಲಿ ಅವಕಾಶ ಹೆಚ್ಚಿಗೆ ಸಿಗುತ್ತೆ ಅಂತ ಹೋಗಿದ್ರ? ಹೋದಷ್ಟೇ ವೇಗವಾಗಿ ವಾಪಸ್ ಬಂದ್ರಲ್ಲ. ಯಾಕೆ? ವಿಶ್ವವಾಣಿ ಪತ್ರಿಕೆಯನ್ನ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಕ್ಕೆ ಅವ್ರ ಕೈಲಿ ಆಗ್ಲಿಲ್ವಾ? ಇದನ್ನ ಯಾರು ಹೇಳ್ತಾರೆ? ನಾವು ಸ್ಟುಡಿಯೋದಲ್ಲಿ ಕುತ್ಕೊಂಡ್ಬಿಟ್ಟಿದೀವಿ, ನಮ್ಗೆ ಸಂಪಾದಕ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ, ನಾವ್ ಏನ್ ಬೇಕಾದ್ರೂ ಮಾತಾಡ್ಬೋದು ಅಂತನ? ಅಂದ್ರೆ ಯೂಟ್ಯೂಬರ್ಸ್ ಕಂಡ್ರೆ ಸ್ಯಾಟಲೈಟ್ ಚಾನೆಲ್ಗಳು ಇಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಇದೊಂದೇ ಅಲ್ಲ, ಪವರ್ ಟಿವಿಯ ರಾಕೇಶ್ ಶೆಟ್ರು ಪದೇ ಪದೇ ಯೂಟ್ಯೂಬರ್ಸ್ ಮೇಲೆ ಹರಿಯಾಯುವಂಥದ್ದು. ಇದೇ ಕುಡ್ಲಾರಾಮ್ ಪೇಜ್ ನ ಅಜಯ್ ಅವರನ್ನ ಗುರಿಯಾಗಿಸ್ಕೊಂಡು ಒಬ್ಬ ಯೂಟ್ಯೂಬರ್ಸ್ಗೆ ಎದುರ್ಕೊಂಡು ಸ್ಟೋರಿ ಮಾಡಿದ್ದಂತಹ ಯಾವ್ದಾದ್ರು ಚಾನೆಲ್ ಇದ್ರೆ ಅದು ಪವರ್ ಟಿವಿ ಮಾತ್ರ. ಈಗ ಅದ್ರ ಜೊತೆಗೆ ಸೇರ್ಪಡೆ ಆಗಿರುವಂಥದ್ದು ಅಜಿತ್ ಹನುಮಕ್ಕನವರು. ಇದೇ ಅಜಿತ್ ಹನುಮಕ್ಕನವ್ರು ಹೇಳ್ತಾರಲ್ಲ, ನ್ಯಾಯ ಕೊಡಿಸ್ತೇವೆ, ನ್ಯಾಯ ಕೊಡಿಸ್ಬೇಕು ಅಂತೇಳಿ. ಇದೇ ಕುಡ್ಲಾರಾಮ್ ಪೇಜ್ ಮತ್ತು ಕೆಲವೊಂದು ಯೂಟ್ಯೂಬ್ ಚಾನೆಲ್ಸ್ ಇಲ್ದ ಹೋಗಿದ್ರೆ ಈ ಪ್ರಕರಣ ಇಷ್ಟು ಮಟ್ಟಿಗೆ ಬರ್ತಾ ಇರ್ಲಿಲ್ಲ. ಇದೇ ಅಜಿತ್ ಹನುಮಕ್ಕನವ್ರು ಹೇಳ್ತಾರೆ, ನಾನು ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ. ಯಾರ ಮುಂದೆ ಹೇಳಿದ್ರು? ಪತ್ರಿಕೋದ್ಯಮದ ವಿದ್ಯಾರ್ಥಿಗಳ ಮುಂದೆ ಹೇಳ್ತಾರೆ ಅವರು. ನಾನು ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ, ನನ್ನ ಹತ್ರ ಎಲ್ಲಾ ದಾಖಲೆಗಳಿದಾವೆ. ನಾನು ಇವತ್ತಿನವರೆಗೂ ಅಜಿತ್ ಹನುಮಕ್ಕನವರು ಆ ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಾರಲ್ಲ, ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿರುವಂತ ರಿಪೋರ್ಟ್ ಬಿಡುಗಡೆ ಮಾಡಿದಾರ?
ಇವತ್ತಿಗೂ ಸಹ ಅಜಯ್ ಹೇಳ್ತಾ ಇದಾರಲ್ಲ, ಇವತ್ತಿಗೂ ಸಹ ಅಜಿತ್ ಹನುಮಕ್ಕನವರು ಹೋಗಿ ಸಂತೋಷ್ ರಾವೆ ಅಪರಾಧಿ, ಸಂತೋಷ್ ರಾವೆ ಅತ್ಯಾಚಾರಿ, ಸಂತೋಷ್ ರಾವೆ ಹತ್ಯೆ ಮಾಡಿರೋದು ಅಂತೇಳಿ ಅವ್ರ ಜೊತೆನಲ್ಲಿ CBI ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಇದೆಯಲ್ಲ 3 ರಿಂದ 4 ಜನ ಇದ್ದಾರೆ ಅಂತೇಳಿ, ಅವ್ರು ಯಾರು ಅಂತ ಹೇಳ್ಕೊಂಡು ಇವರ ರಿಪೋರ್ಟ್ ಅನ್ನು ತೆಗೆದುಕೊಂಡಾಗ ಕೋರ್ಟ್ ಮುಂದೆ ಕೊಡ್ಬೋದಲ್ಲ, ಸರ್ಕಾರಕ್ಕೆ ಕೊಡ್ಬೋದಲ್ಲ, SIT ಕೊಡ್ಬೋದಲ್ಲ. ಯಾತಕ್ ಕೊಡ್ತಾ ಇಲ್ಲ? SIT ರಚನೆ ಆಗಿದೆಯಲ್ಲ, ಎಲ್ಲಾರು ದೂರು ಕೊಡ್ತಾ ಇದಾರಲ್ಲ, ಅಜಿತ್ ಹನುಮಕ್ಕನವ್ರು ಕೊಡ್ಬೋದಲ್ಲ, ಯಾತಕ್ ಕೊಡ್ತಾ ಇಲ್ಲ? ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದಂತ ಅಜಿತ್ ಹನುಮಕ್ಕನವರಿಗೆ ಆ ವರದಿಯನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಯೂಟ್ಯೂಬ್ ನಲ್ಲಿ ಏನು ಚಾನೆಲ್ಗಳನ್ನ ಬ್ಲಾಕ್ ಮಾಡಿಸ್ಕೊಳ್ತಾ ಇದೀವಿ, ಕುಡ್ಲ ರಾಂಪೇಜ್ ಚಾನಲ್ ಬ್ಲಾಕ್ ಆಗಿದೆ, ಅಕ್ಷರ ಮೀಡಿಯಾ ಬ್ಲಾಕ್ ಆಗಿದೆ, ಅದೇ ರೀತಿ 10 ಚಾನೆಲ್ಗಳು ಬ್ಲಾಕ್ ಆಗಿದಾವೆ. ಎಲ್ಲವನ್ನು ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಆಗಿರುವಂತಹ ಅನ್ಯಾಯ ಜನರಿಗೆ ಗೊತ್ತಾಗ್ಬೇಕು ಅಂತೇಳಿ. ಇವತ್ತೇನಾದ್ರೂ SIT ರಚನೆ ಆಗಿದೆ, ಇವತ್ತೇನಾದ್ರೂ ಸಂಚಲನ ಮೂಡ್ತಾ ಇದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಯೂಟ್ಯೂಬರ್ಸ್, ಮುಖ್ಯವಾಗಿ ಕುಡ್ಲಾ ರಾಂಪೇಜ್ ಅಂತ ಯೂಟ್ಯೂಬರ್ಸ್, ಇವರುಗಳ ಪರಿಶ್ರಮದಿಂದಾಗಿ ಇವತ್ತು ಜನರಿಗೆ ಗೊತ್ತಾಗ್ತಾ ಇರುವಂತದ್ದು. ಎಷ್ಟು ಚಾನೆಲ್ಗಳನ್ನ ಬಂದ್ ಮಾಡಿಸ್ತಾ ಇದ್ದೀರಿ, ಎಷ್ಟು ಚಾನೆಲ್ಗಳನ್ನ ಬ್ಲಾಕ್ ಮಾಡಿಸ್ತೀರಿ, ಆದ್ರೂ ಸಹ ಆ ಯೂಟ್ಯೂಬರ್ ಇದಾರಲ್ಲ, ಯಾವುದೇ ಇದಕ್ಕೆ ಅಂಜದೆ ವರದಿಗಳನ್ನ ಮಾಡ್ತಾನೆ ಇದ್ದಾರೆ. ಆ ಕೆಲಸ ನೀವು ಮಾಡ್ಬೇಕಾಗಿತ್ತು, ಅಜಿತ್ ಹನುಮಕ್ಕನವ್ರು ನೀವು ಮಾಡ್ಬೇಕಾಗಿತ್ತು. ಮಾಡಿದ್ದೇನು? ಯಾರನ್ನು ಓಲೈಸೋದಿಕ್ಕೆ, ಏನೋ ಮಾಡೋದಿಕ್ಕೆ. ಈ ಯೂಟ್ಯೂಬರ್ಸ್ಗಿಂತ ಕಡೆಯಾಗಿ ಸುದ್ದಿಗಳನ್ನ ಮಾಡ್ತಾ ಇದ್ದೀರಲ್ಲ, ಸುಳ್ಳು ಸುದ್ದಿಗಳನ್ನ ಹೇಳ್ತಾ ಇದ್ದೀರಲ್ಲ, ಸುಳ್ಳು ಸುದ್ದಿಗಳನ್ನ. ಇದು ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರಾಗಿ ಜವಾಬ್ದಾರಿಯನ್ನ ಹೊತ್ತಿರುವಂತ ಅಜಿತ್ ಹನುಮಕ್ಕನವರಿಗೆ ನಾನು ಮಾಡ್ತಾ ಇರೋದು ತಪ್ಪು ಅಂತ ಅನ್ನಿಸ್ತಾ ಇಲ್ವಾ? ಎಷ್ಟು ಜನ ರಾಜಕಾರಣಿಗಳು ನಿಮ್ಮ ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾತನಾಡ್ತಾರೆ, ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳ್ತಾರೆ, ಆದ್ರೂ ಸಹ ತಿಳುವಳಿಕೆ ಬರಲಿಲ್ಲ. ಒಬ್ಬ ಯೂಟ್ಯೂಬರ್ನ ನೋಡಿ ಎದುರ್ಕೊಳ್ತಾರೆ ಅಂತಂದ್ರೆ ಯಾವ ಸ್ಥಿತಿಗೆ ಹೋಗಿದೆ ಯೂಟ್ಯೂಬ್ ಚಾನೆಲ್ಗಳನ್ನ ಕಂಡ್ರೆ ಸ್ಯಾಟಲೈಟ್ ಚಾನೆಲ್ಗಳು ಅಂತ ಅರ್ಥ ಮಾಡ್ಕೊಳ್ಬೇಕು. ಮಾಡಿ ಸ್ವಾಮಿ, ಇವತ್ತಿಗೂ ನಿಮ್ಗೆ ಆ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಗೇನಾದ್ರೂ ಮನಸ್ಸಿನಲ್ಲಿ ಕಿಂಚಿತ್ ಆದ್ರೂ ಇದ್ರೆ ನೀವು ಇವತ್ತಿಗೂ ಸಹ ನಿಮ್ಮ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ತಗೊಂಡೋಗಿ ಕೊಡಿ, SIT ಮುಂದೆ ಕೊಡಿ, ಕೋರ್ಟ್ ಮುಂದೆ ಕೊಡಿ, ಹೇಳಿ ಸಂತೋಷ್ ರಾವೆ ಮಾಡಿರೋದು ನನ್ನ ಹತ್ರ ರಿಪೋರ್ಟ್ ಇದೆ ತಗೊಳ್ಳಿ ಅಂತೇಳಿ ಕೊಡಿ. ಯಾತಕ್ ಕೊಡ್ತಾ ಇಲ್ಲ? ಯಾತಕ್ಕೆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದೆ ಅಂತ ಹೇಳಿದ್ರಿ? ಇವತ್ತು ಯೂಟ್ಯೂಬರ್ಸ್ಗೆ ಹೇಳ್ತೀರಿ, ಅವ್ರ ಓನರ್ ಕಣ್ರಿ ಅಜಯ್, ಕುಡ್ಲಾ ರಾಂಪೇಜ್ ನ ಓನರ್, ನೀವು ಕೆಲಸದವರು, ನೀವು ಸಂಪಾದಕ ಹುದ್ದೆಯಲ್ಲಿರುವಂತವರು, ತಿಂಗಳಿಗೆ ಸಂಬಳ ತಗೊಳ್ತೀರಿ. ಅವ್ರು ಓನರ್, ಎಷ್ಟೇ ಹಣ ಬಂದ್ರೂ ಓನರ್ ಸ್ವತಂತ್ರವಾಗಿ ಏನು ವಿಷಯಗಳನ್ನ ಮಂಡನೆ ಮಾಡ್ತಾರೆ. ನಿಮಗೆ ಇದೆಯಾ? ಇದೇ ವಿಜಯಲಕ್ಷ್ಮಿ ಶಿಬಿರವರು ಒಂದು ವೇದಿಕೆ ಮೇಲೆ ಹೇಳ್ತಾರೆ, ನಾನು ಸ್ವತಂತ್ರವಾಗಿ ಏನ್ ಬೇಕಾದ್ರೂ ಮಂಡಿಸ್ತೇನೆ. ವಿಜಯ ಟೈಮ್ಸ್ ನಲ್ಲಿ ಅಜಿತ್ ಹನುಮಕ್ಕನವ್ರ ವೇದಿಕೆ ಮೇಲೆ ಕೂತಿದ್ದಾರೆ, ಅವರಿಗೆ ಆ ಸ್ವತಂತ್ರ ಅವ್ರಿಗೆ ಇಲ್ಲ ಅಂತೇಳಿ ವಿಜಯಲಕ್ಷ್ಮಿ ಶಿಬಿರವರು ನೇರವಾಗಿ ಅಜಿತ್ ಹನುಮಕ್ಕನವರಿಗೆ ವೇದಿಕೆ ಮೇಲೆ ಹೇಳಿರ್ತಾರೆ. ಬಹಳ ಜನ ಮರ್ತು ಬಿಡ್ತೀರಿ. ವಿಜಯ ಟೈಮ್ಸ್ ಪ್ರಾರಂಭ ಮಾಡಿದಾಗ ವಿಜಯಲಕ್ಷ್ಮಿ ಶಿಬಿರವರು ಈ ಮಾತನ್ನ ಹೇಳಿರುವಂತದ್ದು. ಅಜಿತ್ ಹನುಮಕ್ಕನವ್ರು ಹೇಳಿ ಇವತ್ತು ಅಜಿತ್ ಹನುಮಕ್ಕನವರು ಓನರ್ರ ಕೆಲಸದವರ? ಅಜಿತ್ ಹನುಮಕ್ಕನವರು ಒಬ್ಬ ಕೆಲಸಗಾರರು, ರಾಜೀವ್ ಚಂದ್ರಶೇಖರ್ ಹೇಳಿದಂತೆ ಕೇಳುವಂತ ಒಬ್ಬ ಕೆಲಸಗಾರರು. ಸ್ವತಂತ್ರವಾಗಿ ಯಾವುದೇ ಡಿಸಿಷನ್ ತೆಗೆದುಕೊಳ್ಳದೆ, ಸ್ವತಂತ್ರವಾಗಿ ಯಾವುದನ್ನು ವರದಿ ಮಾಡದ ಹಾಗೆ, ಸ್ವತಂತ್ರವಾಗಿ ಯಾವುದನ್ನು ಓದದ ಹಾಗೆ, ಯಾರೋ ಕೊಟ್ಟಿರುವಂತಹ ಸ್ಕ್ರಿಪ್ಟ್ ಅನ್ನ ಇಟ್ಕೊಂಡು ಓದುವಂತಹ ಒಬ್ಬ ಕೆಲಸಗಾರರು ಅಜಿತ್ ಹನುಮಕ್ಕನವ್ರು ಬಿಟ್ರೆ, ಅಜಯ್ ಅಂತವರು ಯೂಟ್ಯೂಬರ್ಸು ಯಾರೂ ಸಹ ಕೆಲಸಗಾರರಲ್ಲ, ಎಲ್ಲರೂ ಓನರ್ಗಳು. ಒಬ್ಬ ಯೂಟ್ಯೂಬರು ತನ್ನ ಚಾನೆಲ್ ನಲ್ಲಿ ತಾನು ಏನ್ ಅನ್ಸುತ್ತೋ ಅದನ್ನ ಹೇಳ್ಕೊಳ್ಬಹುದು. ಆ ಸ್ವತಂತ್ರ ಅಜಿತ್ ಹನುಮಕ್ಕನವ್ರಿಗೆ ಇದೆಯಾ? ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳಿಗೆ ಇದೆಯಾ? ಇಲ್ಲ. ಯಾರನ್ನೋ ಓಲೈಸೋದಕ್ಕೋಸ್ಕರವಾಗಿ ಚಾನೆಲ್ ಅನ್ನ ಬಳಸ್ಕೊಳ್ತಾ ಇದ್ದೀರಿ, ಯಾರನ್ನೋ ಓಲೈಸೋದಕ್ಕೋಸ್ಕರವಾಗಿ ಪತ್ರಿಕೋದ್ಯಮವನ್ನ ಬಳಸ್ಕೊಳ್ತಾ ಇದ್ದೀರಿ. ಹೊತ್ತು ಸತ್ಯವನ್ನ ಹೊರಗಡೆ ಜನರಿಗೆ ಹೇಳೋದಕ್ಕೆ ನೀವು ವಿಫಲರಾಗ್ತಾ ಇದ್ದೀರಾ ಅಲ್ವಾ? ಅಜಿತ್ ಹನುಮಕ್ಕನವರೇ, ವಿಚಾರವನ್ನ ತಿಳ್ಕೊಂಡು ಮಾತನಾಡಿ. ಯೂಟ್ಯೂಬರ್ಸ್ನ ಕಂಡ್ರೆ ಇಷ್ಟು ಎದುರ್ಕೊಳ್ತೀರಿ ಅಂತಂದ್ರೆ, ಇಷ್ಟೊಂದು ಎದುರ್ಕೊಳ್ತಾ ಇದ್ದೀರಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಸಮೀರ್ ಬಂದು ವಿಡಿಯೋ ಮಾಡ್ತಾನೆ, ಯಾಕೆ ನೀವೇ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದಂತ ಅಜಿತ್ ಹನುಮಕ್ಕನವರೇ ಒಂದು ವಿಡಿಯೋವನ್ನ ಮಾಡ್ಬೋದಾಗಿತ್ತಲ್ಲ, ಸತ್ಯ ಅಸತ್ಯತೆಗಳ ಬಗ್ಗೆ.
ಇದೇ ಚಿನ್ನಯ್ಯ ಕೊಟ್ಟಿರುವಂತಹ ಮಾಹಿತಿಯನ್ನ ತೆಗೆದುಕೊಂಡು ಮಾಹಿತಿಗಳನ್ನ ತೆಗೆದುಕೊಂಡು ಸಮೀರ್ ವಿಡಿಯೋ ಮಾಡಿದನ್ರಿ. ಚಿನ್ನಯ್ಯ ಕೊಟ್ಟಿರುವಂತಹ ಮಾಹಿತಿಗಳೇ ಸಮೀರ್ ವಿಡಿಯೋದಲ್ಲಿ ಏನ್ ಮಾತಾಡಿದ್ನೋ ಅದೇ ಮಾತುಗಳನ್ನ ಚಿನ್ನಯ್ಯ ಡಿಟಾಕ್ಸ್ಗೆ ಕುಡ್ಲಾರ್ ರಾಂಪೇಜ್ಗೆ ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಹೇಳಿರುವಂತದ್ದು, ಇಂಗ್ಲಿಷ್ ಚಾನೆಲ್ಗೆ ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಹೇಳಿರುವಂತದ್ದು. ಈ ವಿಚಾರವನ್ನ ತಿಳ್ಕೊಂಡು ಅಜಿತ್ ಹನುಮಕ್ಕನವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾನು ಪತ್ರಿಕೋದ್ಯಮದಲ್ಲಿ ರಾಷ್ಟ್ರವಾದಿ ಪತ್ರಕರ್ತ ಅಂತ ಹೇಳ್ಕೊಳ್ತೇನೆ, ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಬೇಕು. ನಾನು ಒಬ್ಬ ಸಂಪಾದಕನಾಗಿದ್ದೇನೆ, ಅವರು ಸ್ವತಂತ್ರವಾಗಿ ಅವರು ಯೂಟ್ಯೂಬ್ ಅನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾನೊಬ್ಬ ಕೆಲಸಗಾರನಾಗಿ ಇದ್ದೇನೆ, ನಾನು ಅವ್ರ ಬಗ್ಗೆ ಮಾತನಾಡ್ಬೋದಾ ಅಂತೇಳಿ ನಿಮಗೆ ನೀವೇ ಮನವರಿಕೆ ಮಾಡ್ಕೊಂಡ್ಬಿಟ್ರೆ ಅರ್ಥ ಆಗುತ್ತೆ ನಿಮ್ಮದು ಎಲ್ಲಿ ತಪ್ಪಿದೆ ಅಂತೇಳಿ. ನಿಮ್ಮದು ಎಲ್ಲಿ ತಪ್ಪಿದೆ, ನೀವೆಲ್ಲಿ ತಪ್ಪು ಮಾಡ್ತಾ ಇದ್ದೀರಿ ಅಂತೇಳಿ ನಿಮಗೆ ನೀವೇ ಮನವರಿಕೆ ಆಗುತ್ತೆ, ನಿಮಗೆ ನೀವೇ ಆತ್ಮಸಾಕ್ಷಿಯನ್ನ ಕೇಳ್ಕೊಂಡಾಗ. ನಿಜಕ್ಕೂ ಒಬ್ಬ ಯೂಟ್ಯೂಬರ್ ಇಷ್ಟು ತಲೆ ಕೆಡಿಸ್ತಾರೆ ಅಂತಂದ್ರೆ ಸ್ಯಾಟಲೈಟ್ ಚಾನೆಲ್ಗಳಿಗೆ, ನಾನು ಹೇಳದ್ನಲ್ಲ, ರಾಕೇಶ್ ಶೆಟ್ಟರ್ ಅಂತೂ ಕುಡ್ಲಾರ್ ರಾಂಪೇಜ್ ವರದಿಗಳನ್ನ ನೋಡಿ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಅವ್ರಿಗೆ ತಲೆ ಕೆಟ್ಟೋಗಿ ಅವರ ಬಗ್ಗೆನೆ ಪದೇ ಸ್ಟೋರಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರ ಚಾನೆಲ್ಗಳಲ್ಲಿ ಹೇಳುವಂಥದ್ದು, ಆ ಸ್ಪಾಟ್ ಅಲ್ಲಿ ಹೋಗಿ ಮಾತನಾಡುವಂಥದ್ದು. ರಾಕೇಶ್ ಶೆಟ್ಟರ್ಗೆ ಇಷ್ಟು ತಲೆ ಕೆಡಿಸಿರುವಂತಹ ಅಜಯ್ ಈಗ ಏಷ್ಯಾನೆಟ್, ಒಂದು ದೊಡ್ಡದಾದಂತಹ ನೆಟ್ವರ್ಕ್ ಇರುವಂತಹ ಏಷ್ಯಾನೆಟ್ ಕನ್ನಡದ ಸಂಪಾದಕರಾಗಿರುವಂತಹ ಅಜಿತ್ ಹನುಮಕ್ಕನವ್ರಿಗೂ ತಲೆ ಕೆಡಿಸಿದ್ದಾರೆ ಅಂತಂದ್ರೆ ನಿಜಕ್ಕೂ ಅಜಯ್ ಗ್ರೇಟ್ ಅಲ್ವಾ? ಯೂಟ್ಯೂಬರ್ಸ್ ಗ್ರೇಟ್ ಅಲ್ವಾ? ಅರ್ಥ ಮಾಡ್ಕೊಳ್ಬೇಕಾಗಿರೋದು ಜನ ಅಲ್ಲ, ಜನರು ಯಾರನ್ನ ಇಷ್ಟಪಡ್ತಾ ಇದ್ದಾರೆ. ಇವತ್ತಿಗೂ ಸಹ ಇದೇ ಅಜಿತ್ ಹನುಮಕ್ಕನವರು ಎಷ್ಟು ವರ್ಷದಿಂದ ಏಷ್ಯಾನೆಟ್ ಅಲ್ಲಿ ಇದ್ದಾರೆ, ಸುವರ್ಣ ವಾಹಿನಿಯಲ್ಲಿ ಇದ್ದಾರೆ. ಈಗ ಚೇಂಜ್ ಆಗಿದೆ, ಏಷ್ಯಾನೆಟ್ ಅಂತ ಚೇಂಜ್ ಆಗಿದೆ. ಎಷ್ಟು ವರ್ಷದಿಂದ ಸಂಪಾದಕರಾಗಿದ್ದಾರೆ. ಯಾತಕ್ಕೆ? ನಾ ಹಿಂದುತ್ವವಾದಿ ಅಂತಾರೆ, ನಾನು ಭಾರತೀಯ ಜನತಾ ಪಕ್ಷದ ಫಾಲೋವರ್ ಅಂತಾರೆ, ನಾನು ರಾಷ್ಟ್ರವಾದಿ ಪತ್ರಕರ್ತರು ಅಂತಾರೆ, ಮೋದಿ ಹತ್ರ ಹೋಗಿ ಇಂಟರ್ವ್ಯೂ ಮಾಡ್ತಾರೆ, ಪ್ರಶ್ನೆ ಕೇಳೋದಿಲ್ಲ, ಇಂಟರ್ವ್ಯೂ ಮಾಡ್ತಾರೆ. ಯಾಕೆ ಇವತ್ತಿನವರೆಗೂ ಏಷ್ಯಾನೆಟ್ ಸುವರ್ಣ ವಾಹಿನಿ ಕನ್ನಡ ಯಾತಕ್ಕೆ ಇನ್ನು 1ನೇ ಪ್ಲೇಸ್ ಬಂದಿಲ್ಲ? ಯಾತಕ್ಕೆ ಬಂದಿಲ್ಲ? ಇನ್ನು 4ನೇ ಪ್ಲೇಸ್ ಅಲ್ಲ 5ನೇ ಪ್ಲೇಸ್ ಅಲ್ಲ ಕೂತಿದೆಯಲ್ಲ, ಯಾಕೆ? ಇದೇ ಪವರ್ ಟಿವಿ ಯಾಕೆ ಕೊನೆಯ ಸ್ಥಾನದಲ್ಲಿ ಕೂತಿದೆಯಲ್ಲ, ಯಾಕೆ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಜನ ಸತ್ಯವನ್ನ ನಂಬುತ್ತಾ ಇದ್ದಾರಾ? ಸ್ಯಾಟಲೈಟ್ ಚಾನೆಲ್ಗಳನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ, ಯಾವ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿ ಜನರಿಗೆ ಅರ್ಥ ಆಗುತ್ತಲ್ವಾ? ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯಾರು? ನಮ್ಮ ರಾಷ್ಟ್ರವಾದಿ ಪತ್ರಕರ್ತರಾಗಿರುವಂತಹ ಅಜಿತ್ ಹನುಮಕ್ಕನವರು. ನಿಜಕ್ಕೂ ಅಜಯ್ ಯೂಟ್ಯೂಬರ್ಸ್ ವಿಡಿಯೋಗಳನ್ನ ನೋಡಿ ಇವ್ರು ಇಷ್ಟೊಂದು ವಿಚಲಿತರಾಗಿರ್ತಾರೆ ಅಂತಂದ್ರೆ ನಾವು ನಿಜಕ್ಕೂ ಯೂಟ್ಯೂಬರ್ಸರ ಕಾರ್ಯಗಳನ್ನ ಶ್ಲಾಘಿಸ್ಬೇಕಲ್ಲ. ಇದು ನಾವು ಇವತ್ತು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ವಿಚಾರಗಳು, ವಾಸ್ತವ ಸತ್ಯಗಳು. ಇಷ್ಟೊಂದು ಡಿಸ್ಟರ್ಬ್ ಆಗಿರುವಂತಹ ಅಜಿತ್ ಹನುಮಕ್ಕನವರು ಕೊನೆಯ ಪಕ್ಷ ಈಗಲಾದ್ರೂ ಅವರ ಥ್ರೆಡ್ ಬೇರೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಸುಪ್ರೀಂ ಕೋರ್ಟ್ಗೆ ಕೊಟ್ಟು ಅಥವಾ ಬೇರೆ ಯಾವುದೋ SITಗೆ ಕೊಟ್ಟು ಇದೇ ಸಂತೋಷ್ ರಾವೆ ಆರೋಪಿ, ಅವರೇ ಅತ್ಯಾಚಾರಿ, ಅವ್ರ ಜೊತೆಗೆ ಇನ್ನೊಂದಷ್ಟು ಜನ ಇದ್ರಲ್ಲ ಅವ್ರನ್ನೆಲ್ಲ ಕಂಡುಹಿಡಿಬೇಕು ಅಂತಂದ್ರೆ ನೀವುಗಳು ಈ ಕೂಡಲೇ ನಿಮ್ಮ ಥ್ರೆಡ್ ಬೇರೆ ಇನ್ವೆಸ್ಟಿಗೇಷನ್ ಅನ್ನ ಸರ್ಕಾರದ ಮುಂದೆನಾದ್ರೂ ಇಡಿ, SIT ಮುಂದೆ ಆದ್ರೂ ಇಡಿ, ಕೋರ್ಟ್ಗಾದ್ರೂ ಕೊಡಿ, ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸಿ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.